In this video, we are going to study the Rutherford alpha scattering experiment. After J.J. Thomson atomic model, Ernest Rutherford, he conducted an experiment of scattering of alpha particles using thin gold foil. Thin gold foil ಅನ್ನು ಕನ್ಸಿಡರ್ ಮಾಡಿ ಅವ ಒಂದು ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡ್ತಾನೆ. ಅದರ ಮುಖಾಂತರ ಅವ ಈ ಅಟಮಿಕ್ ಸ್ಟ್ರಕ್ಚರ್ನ ಅಟಮ್ ಒಳಗಡೆ ಏನೇನು ಐತಿ, ಯಾವ ಥರ ಅಟಮ್ ಮತ್ತು ಅದರದ ಕಂಪೋನೆಂಟ್ಸ್ ಅದರೊಳಗಡೆ ಇರ್ತಾವೋ, ಲೈಕ್ ಈಗ ಸದ್ಯ ನಮಗೆಲ್ಲರಿಗೂ ಗೊತ್ತೈತಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಕ್ಲಿಯಸ್ ಅದ್ರೊಳಗಡೆ ಇರ್ತೈತಿ ಎಟ್ಸೆಟ್ರಾ ಅಂತಂದು. ಬಟ್ ಅದು ಅವಾಗಿನ ಕಾಲದೊಳಗೆ ಅದೇನು ಗೊತ್ತಿರಲಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಇವರು ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ನ ಅಥವಾ ಇವ್ರ ಮಾಡೆಲ್ಸನ್ನು ಎಲ್ಲ ತೊಗೊಂಡು ಬರ್ತಿದ್ರು. ಸೊ ಅದರೊಳಗಡೆ ಸೆಕೆಂಡ್ ಅಟಮಿಕ್ ಮಾಡೆಲ್ ಅಂತಂದ್ರೆ ರುದರ್ಫೋರ್ಡ್ ಅಟಮಿಕ್ ಮಾಡೆಲ್. ಅವ ಯಾವುದರಿಂದ ಅಟಮಿಕ್ ಮಾಡೆಲ್ ತೊಗೊಂಬಂದ ಅಂತಂದ್ರೆ ಬೇಸ್ಡ್ ಅಪಾನ್ ಹೀಸ್ ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಹಂಗಾರೆ ಈ ಅಲ್ಫಾ ಪಾರ್ಟಿಕಲ್ ಅಂದ್ರೆ ಏನು? ಅಲ್ಫಾ ಪಾರ್ಟಿಕಲ್ ಅಂತಂದ್ರೆ ಅದು ಜಸ್ಟ್ ಒಂದು ಹೀಲಿಯಂ ನ್ಯೂಕ್ಲಿಯಸ್ ಅಂತ ಅಷ್ಟೇ. ಓಕೆ, ನಮಗೆಲ್ಲ ಗೊತ್ತಿರೋದು ಹೈಡ್ರೋಜನ್ ಅಟಮ್ ಗೊತ್ತು, ಹೀಲಿಯಂ ಅಟಮ್ ಗೊತ್ತು. ಸೊ ಒಂದು ಅಟಮ್ ಅಂತಂದ್ರೆ ಏನು? ಒಂದು ಅಟಮ್ ಅಂತಂದ್ರೆ ಒಂದು ಪ್ರೋಟಾನ್, ನ್ಯೂಟ್ರಾನ್ ಇರ್ತೈತಿ, ಅದು ನ್ಯೂಕ್ಲಿಯಸ್ ಆಗಿರ್ತೈತಿ. ಓಕೆ, ಅದ್ರ ಸುತ್ತ ಎಲೆಕ್ಟ್ರಾನ್ ಒಂದು ಸುತ್ತಿರ್ತೈತಿ. ಇದು ಒಂದು ಅಟಮ್ ಅಂತ ಕರಿತೀವಿ ನಾವು. ಸೊ ಇದು ಬೇಸಿಕಲಿ ಹೈಡ್ರೋಜನ್ ಅಟಮ್ ಇದೆ. ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್, ಒಂದು ನ್ಯೂಟ್ರಾನ್ ಇದ್ರೆ, ಅದ ಅಕಸ್ಮಾತ್ 2 ಪ್ರೋಟಾನ್, 2 ಎಲೆಕ್ಟ್ರಾನ್, 2 ನ್ಯೂಟ್ರಾನ್ ಇತ್ತು ಅಂತ ಅದು ಹೀಲಿಯಂ ಅಟಮ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇ 2 ನಮ್ಗೆ ಎಲೆಕ್ಟ್ರಾನ್ಸ್ ಕಾಣಿಸ್ತಾವೆ. ಅಕಸ್ಮಾತ್ ನಾವು ಈ 2 ಎಲೆಕ್ಟ್ರಾನ್ಸ್ ಅನ್ನು ತೆಗೆದುಬಿಟ್ವಿ ಅಂತ ತಿಳ್ಕೋರಿ. ಸೊ ಅವಾಗ ಉಳಿತಕ್ಕಂಥದ್ದೇನು? ಕೇವಲ ನ್ಯೂಕ್ಲಿಯಸ್. ಈ ಹೀಲಿಯಂ ನ್ಯೂಕ್ಲಿಯಸ್ ಏನೈತಲ್ಲ, ಇದಕ್ಕೆ ನಾವು ಅಲ್ಫಾ ಪಾರ್ಟಿಕಲ್ ಅಂತ ಕರಿತೀವಿ. ಓಕೆ, ಇದ್ರ ಕಡೆ ಚಾರ್ಜ್ +2e ಇರ್ತೈತಿ. ಇ ಅಂತಂದ್ರೆ 1.6 × 10⁻⁻19 ಕೂಲಮ್ ಚಾರ್ಜ್ ಅಂತ ಅರ್ಥ. ಸೊ ನಮ್ಮಲ್ಲಿ ಎಲೆಕ್ಟ್ರಾನ್ ಕಡೆ ಚಾರ್ಜ್ -e ಇರುತ್ತೆ. ನಮ್ಮ ಕಡೆ ಇಲ್ಲಿ ಅಲ್ಫಾ ಪಾರ್ಟಿಕಲ್ ಕಡೆ ಎಲೆಕ್ಟ್ರಾನ್ಸ್ ಇಲ್ಲ, ಬರೀ ಕೇವಲ 2 ಪ್ರೋಟಾನ್ಸ್ ಅಷ್ಟೇ ಅದಾವೆ. ಹಾಗಾಗಿ ಇದರ ಚಾರ್ಜ್ 2e + 2e. ನೌ ದ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಓಕೆ, ಸೊ ಇದನ್ನ ಎಕ್ಸಾಮಿನೇಷನ್ ಒಳಗಡೆ ನಮ್ಗೆ ಡಯಾಗ್ರಾಮ್ ಆದ್ರೂ ಕೇಳ್ಬೋದು ಅಥವಾ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತನಾದ್ರೂ ಕೇಳ್ಬೋದು. ಓಕೆ, ಸೊ ರುದರ್ಫೋರ್ಡ್ ಏನು ಮಾಡ್ತಾನ ಅಂತಂದ್ರೆ ಇಲ್ಲೊಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ತೊಗೊತಾನ. ಮೋಸ್ಟ್ ಪ್ರಾಬಬಲಿ ಯೂಸ್ ಮಾಡಿದ್ದ ಅವಾಗಿನದ್ರೊಳಗಡೆ ಬಿಸ್ಮತ್. ಓಕೆ, ಇದೊಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್. ಸೊ ಈ ಬಿಸ್ಮತ್ತನ್ನು ಯೂಸ್ ಮಾಡ್ಕೋತಾನ. ಇದ್ರ ಥ್ರೂ ಏನಾಗ್ತಾವೋ ಈ ಹೀಲಿಯಂ ನ್ಯೂಕ್ಲಿಯೈ, ಓಕೆ ಅಂತಂದ್ರೆ ಈ ಅಲ್ಫಾ ಪಾರ್ಟಿಕಲ್ಸ್ ಏನಾಗ್ತಾವೋ ಹಿಂಗೆ ಎಮಿಟ್ ಆಗ್ತಿರ್ತಾವೆ. ಸೊ ಇದನ್ನು ಯೂಸ್ ಮಾಡ್ಕೋತಾನ. ಸೊ ಇಲ್ಲಿ ಒಂದು ಥಿನ್ ಗೋಲ್ಡ್ ಫೈಲ್ ಇರ್ತಾನ. ಸೊ ಇದೇನಪ್ಪ ಅಂತಂದ್ರೆ ಜಸ್ಟ್ ಗೋಲ್ಡ್ ಫೈಲ್, ಒಂದು ಪೇಪರ್ಗಿಂತ ಭಾಳ ತೆಳುವಾಗಿರ್ತದೆ ಅಂಥದ್ದೊಂದು ಗೋಲ್ಡ್ ಫೈಲನ್ನು ಯೂಸ್ ಮಾಡ್ಕೋತಾನ. ಓಕೆ, ಇದ್ರ ಸುತ್ತ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಸಿಂಟಿಲೇಷನ್ ಚೇಂಬರ್ ಅಂತಂದ್ರೆ ಆ ಥರ ಒಂದು ಈ ಎಲೆಕ್ಟ್ರಾನ್ಸ್ ಅಥವಾ ಈ ಅಲ್ಫಾ ಪಾರ್ಟಿಕಲ್ಸ್ ಏನು ಇಲ್ಲಿ ಡಿಫ್ಲೆಕ್ಟ್ ಆಗ್ತಾವಲ್ಲ, ಡಿಫ್ಲೆಕ್ಟ್ ಆಗ್ಬೋದು ಅಥವಾ ಗೋಲ್ಡ್ ಫಾಯಿಲ್ ಥ್ರೂ ದಾಟಿ ಹೋಗ್ಬೋದು. ಸೊ ಈ ಅಲ್ಫಾ ಪಾರ್ಟಿಕಲ್ಸ್ ಈ ಸಿಂಟಿಲೇಷನ್ ಪರದೆ ಮೇಲ್ಗಡೆ ಬಿದ್ದಾಗ, ಸೊ ಇಲ್ಲಿ ನಮಗೆ ಡ್ಯೂ ಟು ಸಿಂಟಿಲೇಷನ್ ಎಫೆಕ್ಟ್, ಸೊ ಅವು ಸ್ಕ್ಯಾಟರ್ ಆಗಿರ್ತಕ್ಕಂಥ ಅಲ್ಫಾ ಪಾರ್ಟಿಕಲ್ಸ್ ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಥವಾ ಎಷ್ಟು ಡಿಫ್ಲೆಕ್ಟ್ ಆಗಿದ್ದಾವೆ ಅನ್ನೋದು ಇದ್ರ ಥ್ರೂ ಗೊತ್ತಾಗ್ತದೆ ನಮಗೆ, ಡಿಫ್ಲೆಕ್ಷನ್ ಸ್ಕ್ರೀನ್ ಥ್ರೂ. ಸರಿನಾ? ಓಕೆ, ಈ ಸೆಟಪ್ನ ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಹಿ ಕನ್ಸಿಡರ್ಡ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್. ಓಕೆ, ಹಿ ಪ್ಲೇಸ್ಡ್ ಇಟ್ ಇನ್ ಅ ಲೆಡ್ ಬಾಕ್ಸ್. ಓಕೆ, ದಿಸ್ ಈಸ್ ದಿ ಸೋರ್ಸ್ ಆಫ್ ದಿ alpha particles and it emits continuous alpha particles, alpha rays or alpha radiation we call it as. Okay, and then with a straight line he placed a thin gold foil. Okay, and surrounding the gold foil in a circular way he placed a deflection screen to observe the deflected alpha particles. ಈ ಥರ ನೀವು ಬರೀಬೇಕು. ಹಂಗಾರ ಆ ಎಕ್ಸ್ಪೆರಿಮೆಂಟ್ನ ಅವ ಕಂಡಕ್ಟ್ ಮಾಡಿಂದ ಆ ಅಲ್ಫಾ ಪಾರ್ಟಿಕಲ್ಸ್ ಎಲ್ಲ ಸ್ಟ್ರೇಟ್ ಆಗಿ ಹೋಗಿ ಆ ಥಿನ್ ಗೋಲ್ಡ್ ಫೈಲ್ ಮೇಲೆ ಬಿದ್ದಿಂದ ಒಂದು ಟ್ರಾನ್ಸ್ಮಿಟ್ ಆಗ್ಬೋದು ಅಥವಾ ಡಿಫ್ಲೆಕ್ಟ್ ಆಗ್ಬೋದು, ಅದು ನೋಡೋಣ ಏನೇನು ಅಂತಂದು. ಬಟ್ ಅವ್ನು ಏನೇನು ಅಬ್ಸರ್ವ್ ಮಾಡ್ದ ಅನ್ನೋದನ್ನು ನಾವು ಈ ಅಬ್ಸರ್ವೇಷನ್ಸ್ ಮುಖಾಂತರ ನೋಡ್ಬೋದು, ತಿಳ್ಕೊಬೋದು. ಓಕೆ, ಇದರಿಂದ ನಮ್ಗೆ ಆಟೋಮಿಕ್ ಸ್ಟ್ರಕ್ಚರ್ ಬಗ್ಗೆ ಒಂದು ಹಿಂಟ್ ಗೊತ್ತಾಗ್ತೈತಿ. ಓಕೆ, ಅಂದ್ರೆ ಅದು ಆಟೋಮಿಕ್ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಹೆಂಗೈತಿ ಅನ್ನೋದು. ಫಸ್ಟ್ ಅಬ್ಸರ್ವೇಷನ್ ಅವ ಏನು ಅಬ್ಸರ್ವ್ ಮಾಡ್ದ ಅಂತಂದ್ರೆ most of the alpha particles goes through the gold foil undetected. Okay, it is undeflected. Okay, most of the alpha particles goes through the gold foil undeflected ಅಂತಂದ್ರೆ ಏನು ಡಿಫ್ಲೆಕ್ಟ್ ಆಗಂಗೇ ಇಲ್ಲ ಅಂತ ಹೇಳ್ತಾನೆ. ಎಷ್ಟೋ ಭಾಳ ಅಂದ್ರೆ ಭಾಳ ಅಲ್ಫಾ ಪಾರ್ಟಿಕಲ್ಸ್ಗೆ. ನೆಕ್ಸ್ಟ್ ಅಬ್ಸರ್ವೇಷನ್ ಅವ ಏನು ಅಬ್ಸರ್ವ್ ಆಗ್ತೈತೆ ಅವಾಗ ನೆಕ್ಸ್ಟ್ ಅಬ್ಸರ್ವೇಷನ್ ಏನಪ್ಪ ಅಂತಂದ್ರೆ ಸಮ್ ಆಫ್ ಅಲ್ಫಾ ಪಾರ್ಟಿಕಲ್ಸ್ ವರ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್. ಓಕೆ, ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಅಂತಂದ್ರೆ ಕೇವಲ ಅರೌಂಡ್ 1 ಡಿಗ್ರಿ ಅಷ್ಟೇ ಡಿಫ್ಲೆಕ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಹಿಂಗೆ ಅಲ್ಫಾ ಪಾರ್ಟಿಕಲ್ ಹೊಂಟೈತಿ ಅಂತಂದ್ರೆ ಇದು ಗೋಲ್ಡ್ ಫಾಯಿಲ್. ಓಕೆ, ಸೊ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಇದು ಆಲ್ಮೋಸ್ಟ್ ಆಲ್ ದಿ ಅಲ್ಫಾ ಪಾರ್ಟಿಕಲ್ಸ್ ದಿ ಪಾಸ್ ಥ್ರೂ ಇನ್ ಸ್ಟ್ರೇಟ್ ಲೈನ್ ಅಂತ ಹೇಳ್ತಾನವ. ಓಕೆ, ಓನ್ಲಿ ಸಮ್ ಕೆಲವೊಂದಿಷ್ಟು ಮಾತ್ರ
ಇಷ್ಟ 1 ಡಿಗ್ರಿಗಿಂತನೂ ಕಡಿಮೆ ಅರೌಂಡ್ ಇಷ್ಟ ಡಿಫ್ಲೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ಅಬ್ಸರ್ವೇಷನ್ ಏನಪ್ಪ ಅಂತಂದ್ರೆ ಫ್ಯೂ ಅಲ್ಫಾ ಪಾರ್ಟಿಕಲ್ಸ್ 1 in 8,000 ಅಂತಂದ್ರೆ 8,000 ಅಲ್ಫಾ ಪಾರ್ಟಿಕಲ್ಸ್ ಹಿಂಗೆ ಗೋಲ್ಡ್ ಫಾಯಿಲ್ ಥ್ರೂ ಹಾಸಿದ್ರೆ ಅದ್ರೊಳಗೆ ಕೇವಲ ಒಂದು ಅಷ್ಟ ಏನಾಗ್ತತಿ ದೊಡ್ಡ ಆ್ಯಂಗಲ್ ಒಳಗಡೆ, ಫಾರ್ ಎಕ್ಸಾಂಪಲ್ 180 ಡಿಗ್ರಿ ಇರ್ಬೋದು ಅಥವಾ 150 ಡಿಗ್ರಿ ಅಥವಾ ಡೈರೆಕ್ಟ್ ಸ್ಟ್ರೇಟ್ಲಿ ಆಸ್ ಅಪೋಸಿಟ್ ಹಿಂಗೆ ವಾಪಸ್ ಬರೋದಿರ್ಬೋದು. ಈ ಥರ ಲಾರ್ಜ್ ಡಿಫ್ಲೆಕ್ಷನ್ ಯಾವಾಗ ಆಗ್ತತಿ, ಎಷ್ಟು ಪಾರ್ಟಿಕಲ್ಸ್ ಆಗ್ತಾವೆ, ಕೇವಲ 1 in 8,000 ಅಂದ್ರೆ ಭಾಳ ಕಡಿಮೆ ಅಲ್ಫಾ ಪಾರ್ಟಿಕಲ್ಸ್ ಏನಾಗ್ತಾವೆ ಲಾರ್ಜ್ ಆ್ಯಂಗಲ್ ಒಳಗಡೆ ಸ್ಕ್ಯಾಟರ್ ಆಗ್ತಾವೆ ಅಥವಾ ಡಿಫ್ಲೆಕ್ಟ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಫೋರ್ತ್ ಅಬ್ಸರ್ವೇಷನ್ ಅಂತ ಏನಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದಿ ಅಲ್ಫಾ ಪಾರ್ಟಿಕಲ್ಸ್ ವರ್ ಫೌಂಡ್ ಸ್ಟ್ರೇಟ್ ಆನ್ ದಿ ಸ್ಕ್ರೀನ್. ಓಕೆ, ಸೊ ಭಾಳ ಅಲ್ಫಾ ಪಾರ್ಟಿಕಲ್ಸ್ ಏನಾಗ್ತಾವೆ ಸ್ಟ್ರೇಟ್ ಇದ್ರ ಥ್ರೂನ ಗೋಲ್ಡ್ ಫಾಯಿಲ್ ಥ್ರೂನ ಹೋಗಿ ನಮಗೆ ಈ ಸೆಂಟಿಲೇಷನ್ ಏನು ಸ್ಕ್ರೀನ್ ಇರುತ್ತಲ್ಲ ಆ ಸ್ಕ್ರೀನ್ ಮೇಲ್ಗಡೆ ನಮಗೆ ಎದ್ದು ಕಾಣಿಸ್ತಾವೆ. ಓಕೆ, ಸೊ ಈ ಪಿಕ್ಚರ್ ಥ್ರೂ ನಮ್ಗಡೆ ಆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಎಲ್ಲ ಕಾಣ್ತಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಥಿಕ್ ಲೈನ್ ಐತಿ ಇಲ್ಲಿ. ಓಕೆ, ಸೊ ಈ ಥಿಕ್ ಲೈನ್ ಏನು ಇಂಡಿಕೇಟ್ ಮಾಡತ್ತಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಅಲ್ಫಾ ಪಾರ್ಟಿಕಲ್ಸ್ ದೇ ಆರ್ ಗೋಯಿಂಗ್ ಅನ್ಡಿಫ್ಲೆಕ್ಟೆಡ್. ಓಕೆ, ಡಿಫ್ಲೆಕ್ಟ್ ಆಗ್ಲಾರ್ದಂಗೆ ಸ್ಟ್ರೇಟ್ ಆಗಿ ಗೋಲ್ಡ್ ಫಾಯಿಲ್ ಥ್ರೂ ಈ ಕಡೆ ಪಾಸ್ ಆಗಿಬಿಡತ್ತಾವು. ಓಕೆ, ಆಮೇಲೆ ಕೇವಲ ಕೆಲವೊಂದಿಷ್ಟು ಅಲ್ಫಾ ಪಾರ್ಟಿಕಲ್ಸ್ ಅಷ್ಟ ಕಡಿಮೆ ಆ್ಯಂಗಲ್ ಒಳಗಡೆ ಡಿಫ್ಲೆಕ್ಟ್ ಆಗಿ ಬೇರೆ ಕಡೆ ಹೊರಟಿದಾವೆ. ಬಟ್ ಇಲ್ಲಿ ನೋಡ್ರಿ, ಲೀಸ್ಟ್ 1 in 8,000 8,000 ಅಲ್ಫಾ ಪಾರ್ಟಿಕಲ್ಸ್ ಒಳಗಡೆ ಅದ್ರ ಪ್ರೊಬ್ಯಾಬಿಲಿಟಿ ಹೇಳ್ತಾನೆ ಹಂಗೆ ಜಸ್ಟ್. ಓಕೆ, ಅಷ್ಟು ಕೆಲವೊಂದಿಷ್ಟು ಅಲ್ಫಾ ಪಾರ್ಟಿಕಲ್ಸ್ ಅಷ್ಟು ಲಾರ್ಜ್ ಆ್ಯಂಗಲ್ ಒಳಗಡೆ ಹಿಂಗೆ ಡಿಫ್ಲೆಕ್ಟ್ ಆಗಿ ವಾಪಸ್ ಬರೋ ಸಾಧ್ಯತೆ ಇರ್ತೈತಿ ಅಂತಂದು ಹೇಳ್ದವ. ಓಕೆ, ಅವ ಏನು ಅಬ್ಸರ್ವ್ ಮಾಡ್ದ ಅದನ್ನ ಹೇಳ್ದ. ಹಂಗಾರ ಇದರಿಂದ ನಾವು ಏನು ಕನ್ಕ್ಲೂಷನಿಗೆ ಬಂದ, ಹಂಗಾರ ಅವನ ಅಟಮಿಕ್ ಮಾಡೆಲ್ನ ಏನು ಕೊಟ್ಟನಲ್ಲ ಅದ್ರೊಳಗಡೆ ಸೊ ಅವ ಏನೇನು ಹೇಳ್ದಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದಿ ಅಟಮ್ ಓಕೆ ದಟ್ ಸ್ಪೇಸ್ ಈಸ್ ಎಂಟಿ ಅಂತ ಹೇಳ್ತಾನೆ ನಾವು. ಯಾಕಂತಂದ್ರೆ ಸೊ ಹಿಂಗೆ ಗೋಲ್ಡ್ ಫಾಯಿಲ್ ಕನ್ಸಿಡರ್ ಮಾಡಿದ್ದ. ಓಕೆ, ಅಲ್ಫಾ ಪಾರ್ಟಿಕಲ್ಸ್ ಆಲ್ಮೋಸ್ಟ್ ಆಲ್ 99% ಅಲ್ಫಾ ಪಾರ್ಟಿಕಲ್ಸ್ ಅಥವಾ 98% ಅಲ್ಫಾ ಪಾರ್ಟಿಕಲ್ಸ್ ಅದ್ರ ಥ್ರೂ ಹಿಂಗೆ ಸ್ಟ್ರೇಟ್ ಲೈನ್ ಒಳಗೆ ದಾಟ್ಬಿಡ್ತು ಅಂತಂದ್ರೆ ಅದರ ಅರ್ಥ ಏನು? ಓಕೆ, ಇಲ್ಲೇನೋ ಎಂಟಿ ಸ್ಪೇಸ್ ಐತಿ ಅಂತ ಅರ್ಥ ಅಟಮ್ ಒಳಗಡೆ. ಓಕೆ, ಹಾಗಾಗಿನ ಈ ಅಲ್ಫಾ ಪಾರ್ಟಿಕಲ್ಸ್ ದಾಟ್ ಹೋಗ್ಬಿಟ್ಟ ಅಂತ ಅರ್ಥ. ಓಕೆ, ಇದು ಒಂದು ಫಸ್ಟ್ ಕನ್ಕ್ಲೂಷನ್. ಸೆಕೆಂಡ್ ಕನ್ಕ್ಲೂಷನ್ ಏನಪ್ಪ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೇಸ್ ಇನ್ ಅನ್ ಅಟಮ್ ಈಸ್ ಪ್ರೆಸೆಂಟ್ ಎಟ್ ದಿ ಸೆಂಟರ್ ಆಫ್ ದಿ ಅಟಮ್ ಆ್ಯಂಡ್ ಹಿ ಕಾಲ್ಡ್ ಇಟ್ ಆಸ್ ನ್ಯೂಕ್ಲಿಯಸ್. ಓಕೆ, ಸೊ ಹಂಗಂತಂದ್ರೆ ಅವ ಏನು ಕನ್ಕ್ಲೂಷನಿಗೆ ಬಂದ, ಸೊ ಹಂಗಾರೆ ಈ ಅಟಮಿಕ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಇಲ್ಲೇ ಸೆಂಟರ್ ಪಾರ್ಟ್ ಒಳಗಡೆ ಸೊ ಅಂದ್ರೆ ಆ ಅಟಮಿಂದ ಜಾಸ್ತಿ ಪೋರ್ಷನ್ ಜಾಸ್ತಿ ಮಾಸ್ ಅದು ನ್ಯೂಕ್ಲಿಯಸ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಉಳಿದಿದ್ದೇನೈತಲ್ಲ ಎಲೆಕ್ಟ್ರಾನ್ಸ್ ಅದ್ರ ಸುತ್ತಿರ್ತಾವೆ. ಹಾಗಾಗಿ ಇಲ್ಲಿ ನಡುವಿರ್ತಕ್ಕಂಥ ಎಲ್ಲ ಗ್ಯಾಪ್ ಏನೈತಲ್ಲ ಇದು ಎಂಟಿ ಸ್ಪೇಸ್ ಅಂತ ಹೇಳೋಣ. ಓಕೆ, ಸೊ ಆ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೇಸ್ ಒಳಗಡೆ ಏನೈತಲ್ಲ ಸೆಂಟ್ರಿಗೆ ಇದನ್ನೇ ನ್ಯೂಕ್ಲಿಯಸ್ ಅಂತ ಕರೆದ. ಓಕೆ, ನೆಕ್ಸ್ಟ್ ಥಿಂಗ್ ಅಲ್ಫಾ ಪಾರ್ಟಿಕಲ್ಸ್ ರಿಪೆಲ್ಡ್ ಬೈ ದಿ ನ್ಯೂಕ್ಲಿಯಸ್ ಈಸ್ ಡ್ಯೂ ಟು ಕೂಲಮ್ಸ್ ರಿಪಲ್ಸಿವ್ ಫೋರ್ಸ್. ಓಕೆ, ಆಗಲೇ ಹೇಳಿದೆ ನಾನು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಒಳಗಡೆ. ಓಕೆ, ಏನಾಗತ್ತೈತೆ ಕೇವಲ 1 in 8,000 ಅಂತಂದ್ರೆ ಭಾಳ ಅಂದ್ರೆ ಕೆಲವೊಂದಿಷ್ಟು ಅಲ್ಫಾ ಪಾರ್ಟಿಕಲ್ಸ್ ಅಷ್ಟೇ ಹಿಂಗೆ ಹೋಗ್ತಿದ್ದಿದ್ವು, ಹಿಂಗೆ ಲಾರ್ಜ್ ಆ್ಯಂಗಲ್ ಒಳಗಡೆ ಡಿಫ್ಲೆಕ್ಟ್ ಆಗಿ ವಾಪಸ್ ಬರತ್ತೈತು. ಓಕೆ, ಹಂಗಾರೆ ಇವು ಯಾಕೆ ವಾಪಸ್ ಬಂದು ಹಂಗಾರ 98% ಅಷ್ಟು ಪಾರ್ಟಿಕಲ್ಸ್ ದಾಟ್ ಹೋಗ್ಬಿಟ್ಟು ಬಟ್ ಕೆಲವೊಂದಿಷ್ಟು ವಾಪಸ್ ಬರ್ಲಿಕ್ಕತ್ತಾವ. ಇದರ ಅರ್ಥ ಏನಪ್ಪ ಅಂತಂದ್ರೆ ಸೊ ಆ ನ್ಯೂಕ್ಲಿಯಸ್ ಏನು ಅಟಮ್ ಸೆಂಟ್ರಿ ಒಳಗಿತ್ತಲ್ಲ ಸೊ ನ್ಯೂಕ್ಲಿಯಸ್ ಚಾರ್ಜ್ ಹಂಗಾರ ಪಾಸಿಟಿವ್ಲಿ ಚಾರ್ಜ್ಡ್ ಐತಿ ಅಂತ ತಿಳ್ಕೊತಾನೆ. ಯಾಕೆ ಹೀಲಿಯಂ ಚಾರ್ಜ್ ಅಂತ ನಿಮಗೆ ಫಸ್ಟಿಗೆ ಹೇಳ್ಬಿಟ್ಟೆ ನಾನು, ಇದು +2e ಇತ್ತು ಇದ್ರ ಕಡೆ ಚಾರ್ಜ್ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇದೆ ಅಲ್ಫಾ ಪಾರ್ಟಿಕಲ್ ಅಂತಂದ್ರೆ. ಹಂಗಂತಂದ್ರೆ ಇದು ವಾಪಸ್ ಡಿಫ್ಲೆಕ್ಟ್ ಆಗಿ ವಾಪಸ್ ಬರತೈತಿ ಅಂತಂದ್ರೆ ಇಲ್ಲೇನು ರಿಪಲ್ಷನ್ ಆಗೈತಿ ಅಂತ ಅರ್ಥ. ಓಕೆ, ಪಾಸಿಟಿವ್ ಚಾರ್ಜಸ್ ಇದ್ದಷ್ಟು ರಿಪಲ್ ಆಗ್ತಾವೆ. ಓಕೆ, ಅಂತಂದ್ರೆ ಅಲ್ಫಾ ಪಾರ್ಟಿಕಲ್ ಕಡೆ ಚಾರ್ಜ್ ಪ್ಲಸ್ ಪಾಸಿಟಿವ್ ಚಾರ್ಜ್ ಐತಿ ಅಂತಂದ್ರೆ ನ್ಯೂಕ್ಲಿಯಸ್ ಕಡೆನೂ ಹಂಗಾರೆ ಪಾಸಿಟಿವ್ ಚಾರ್ಜೇ ಇರ್ಬೋದು. ಹಾಗಾಗಿನೇ ಇವರು ಕಂಪ್ಲೀಟ್ ಆಗಿ ಅಪೋಸಿಟ್ 180 ಡಿಗ್ರಿ ಒಳಗಡೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರತೈತಿ ಅಂತ ಕನ್ಸಿಡರ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಫೋರ್ತ್ ಅಬ್ಸರ್ವೇಷನ್ ಅಥವಾ ಫೋರ್ತ್ ಕನ್ಕ್ಲೂಷನ್ ಈಸ್ ಎಲೆಕ್ಟ್ರಾನ್ಸ್ ಬೀಯಿಂಗ್ ವೆರಿ ಲೈಟ್ ಡು ನಾಟ್ ಅಫೆಕ್ಟ್ ದಿ ಅಲ್ಫಾ ಪಾರ್ಟಿಕಲ್ಸ್. ಇದರ ಅರ್ಥ ಏನಪ್ಪ ಅಂತಂದ್ರೆ ಬರೀ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡಲೇ ಇಲ್ಲಲ್ರಿ, ಬರೀ ನ್ಯೂಕ್ಲಿಯಸ್ ಬಗ್ಗೆ ಮಾತಾಡ್ದ ಅಥವಾ ಹೀಲಿಯಂ ನ್ಯೂಕ್ಲಿಯ ಅಂತಂದ್ರೆ ಅಲ್ಫಾ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡ್ದ ಮತ್ತು ನ್ಯೂಕ್ಲಿಯಸ್ ಐತಿ ಅಂದಮೇಲೆ ಗೋಲ್ಡ್ ಎಲೆಕ್ಟ್ರಾನ್ಸು ಇರಬೇಕಲ್ಲ ಗೋಲ್ಡ್ ಕಡೆ ಹಂಗಾರ ಅಂತ ನೀವು ಕೇಳ್ಬೋದು. ಎಸ್ ಆಬ್ವಿಯಸ್ಲಿ ಇರ್ತೈತಿ. ಬಟ್ ಈ ಹೀಲಿಯಂ ನ್ಯೂಕ್ಲಿಯಸ್ ಓಕೆ ಈ ಅಲ್ಫಾ ಪಾರ್ಟಿಕಲ್ಸ್ ಏನಿದ್ರ ಥ್ರೂ ಪಾಸ್ ಆಗತ್ತಾವಲ್ಲ ಗೋಲ್ಡ್ ಫಾಯಿಲ್ ಥ್ರೂ, ಸೊ ಈ ಹೀಲಿಯಂ ನ್ಯೂಕ್ಲಿಯೈ ಅದರದ್ದು ಮಾಸ್ ಅಲ್ಫಾ ಪಾರ್ಟಿಕಲ್ದ ಮಾಸ್ ಓಕೆ ಅದು ಎಲೆಕ್ಟ್ರಾನ್ಸಿಗೆ ಕಂಪೇರ್ ಮಾಡಿ ನೋಡಿದ್ರೆ 7,294 ಓಕೆ 7,294 ಟೈಮ್ಸ್ ಮೋರ್ ಮ್ಯಾಸಿವ್ ದ್ಯಾನ್ ಆ್ಯನ್ ಎಲೆಕ್ಟ್ರಾನ್. ಓಕೆ, ಎಲೆಕ್ಟ್ರಾನ್ಗಿಂತಾನು
7294 ಪಟ್ಟು ಓಕೆ ಅದರದ್ದು ಮಾಸ್ ಅಥವಾ ಅದರದ್ದು ಆ ತೂಕ ಜಾಸ್ತಿ ಇರುತ್ತೆ. ಯಾವುದ್ರದ್ದು? ಅಲ್ಫಾ ಪಾರ್ಟಿಕಲ್ದು ಅಥವಾ ಹೀಲಿಯಂ ನ್ಯೂಕ್ಲಿಯೈಡ್. ಹಾಗಾಗಿ ಸೊ ಈ ಗೋಲ್ಡ್ ಫಾಯಿಲ್ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲ್ಫಾ ಪಾರ್ಟಿಕಲ್ಗೆ ಏನೂ ಇನ್ಫ್ಲೂಯೆನ್ಸ್ ಮಾಡಂಗಿಲ್ಲ. ಓಕೆ, ದಿಸ್ ಈಸ್ ದಿ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಥ್ಯಾಂಕ್ ಯು.